ಉತ್ತರ ಕರ್ನಾಟಕದ ಸೂಫಿ ಸಂತರ ನಾಡಿನಲ್ಲಿ ಶಿಗ್ಗಾಂವಿಯ ಉಪಚುನಾವಣೆ ಈಗ ಬಹಳ ಬಿರುಗಾಳಿ ಎಬ್ಸೈತ್ರಿ. ಕುರುಕ್ಷೇತ್ರದ ಕಾಳಗ, ಗದಮದಗಳ ಕಾಳಗ. ಈ ಕಾಳಗದಲ್ಲಿ ಸತೀಶ್ ಜಾರಕಿಹೊಳಿ ಚಾಣಕ್ಯ ತನ್ನ ಮಾಸ್ಟರ್ ಮೈಂಡ್ದೊಂದಿಗೆ ಅಪಾರ ಕಾರ್ಯಕರ್ತರನ್ನು ತೆಗೆದುಕೊಂಡು ಹೋಗಿ ಶಿಗ್ಗಾಂವಿ ಅಷ್ಟೊಂದು ಪ್ರತಿಷ್ಠೆ ಏಕೆ ಸತೀಶ್ ಜಾರಕಿಹೊಳಿ ಅವರೇ, ಅಲ್ಲಿ ಬೀಡು ಬಿಟ್ಟಿದ್ದೀರಿ ನಿಮ್ಮ ಕಾರ್ಯಕರ್ತರೊಂದಿಗೆ ಅಹಿಂದ ಮತಗಳ ಕ್ರೋಢೀಕರಣ ಸಲುವಾಗಿ. ಎಡಬಿಡದೆ ಬೆಳಗ್ಗೆ ಎದ್ದ ತಕ್ಷಣ ಪ್ರತಿ ಮನೆ ಮನೆಗೆ ಹೊಂಟಿರಿ. ಅಸಂಖ್ಯಾತ ಕಾರ್ಯಕರ್ತರು ನಿಮಗೆ ಬೆಂಬಲ ಕೊಡಾಕತ್ತಾರ. ನೀವೆಲ್ಲಾದರೂ 30,000 ಮತಗಳ ಅಹಿಂದವನ್ನು ಕ್ರೋಢೀಕರಣ ಮಾಡಿದರೆ ಅಲ್ಲಿ ಸತೀಶ್ ಜಾರಕಿಹೊಳಿ ಗೆಲುವಿಗೆ ಕಾರಣ ಆಗ್ತಾರಂತಾರ ಅಲ್ಲಿಯ ಕೋಣನಕೇರಿ ಮತ್ತು ತಡಸ ಗ್ರಾಮಸ್ಥರು ಜನತೆ. ನಾವು ಸಮೀಕ್ಷೆ ಮಾಡ್ತಾ ಹೋದಾಗ ಸತೀಶ್ ಜಾರಕಿಹೊಳಿ ಯಾವುದೇ ಅಬ್ಬರದ ಪ್ರಚಾರ ಇಲ್ಲ, ಬಾವುಟಗಳ ಪ್ರದರ್ಶನವಿಲ್ಲ, ಜಯಘೋಷಣೆಗಳಂತೂ ಇಲ್ಲವೇ ಇಲ್ಲ, ಯಾವುದೇ ಸೈರನ್ ಎಸ್ಕಾಟ್ ಅಂತೂ ಇಲ್ಲವೇ ಇಲ್ಲ. ನೇರವಾಗಿ ಮನೆ ಮನೆಗೆ ಹೋಗುತ್ತಿರುವ ಅಸಂಖ್ಯಾತ ಕಾರ್ಯಕರ್ತರು. ಯಾವಾಗಲೂ ಸತೀಶ್ ಜಾರಕಿಹೊಳಿ ಬಗ್ಗೆ ಒಂದು ಬಹಳ ವಿಚಾರ ಮಾಡ್ಬೇಕ್ರಿ. ನುರಿತ ಕಾರ್ಯಕರ್ತರನ್ನು ತಂದು ಪ್ರಾಮಾಣಿಕವಾಗಿ ಕೆಲಸ ಮಾಡುವ, ಇಲ್ದಿದ್ರೆ ಕೆಲವರು ಹೋಟೆಲ್ದಲ್ಲಿ ಮಜಾ ಮಾಡಿ ಊಟ ಮಾಡಿ ಹೋಗೋ ಸಲುವಾಗಿ ಬಂದಿರ್ತಾರೆ ವೀಕ್ಷಕರ. ಹಂಗೆ ಸತೀಶ್ ಜಾರಕಿಹೊಳಿ ತನ್ನ 200 ಸುಶಿಕ್ಷಿತ ತಂತ್ರಗಾರಿಕೆ ಹೆಣೆಯುವಂಥ ಹೆಣ್ಣು ಮಕ್ಕಳ ಜೊತೆ ಕಾರ್ಯರೂಪಣೆ ಮಾಡಿ ಅಲ್ಲಿ ಕಾರ್ಯಕರ್ತರನ್ನು ರೂಪಣೆ ಮಾಡಿದಾರ. ಆ ಕಾರ್ಯಕರ್ತರು ಏನಾದರೂ ಈಗ ಬಹಳಷ್ಟು ಪ್ರಯತ್ನ ಪಟ್ಟಾರ. ಶಿಗ್ಗಾಂವಿ ಕಾಂಗ್ರೆಸ್ ಏನಾದರೂ ಬಂದರೆ ಅದಕ್ಕೆ ಸಂಪೂರ್ಣ ಹೊಣೆಗಾರ ಮತ್ತು ಸಂಪೂರ್ಣ ಅದರದ ರೂವಾರಿ ಸತೀಶ್ ಜಾರಕಿಹೊಳಿ. ತನ್ನ ಮಗನನ್ನು ಕರೆದುಕೊಂಡ್ಬಂದು ರಾಹುಲ್ ಪ್ರತಿ ಮನೆ ಅಡ್ಡಾಡತಾನ್ರಿ. ಅನೇಕ ಶಾಸಕರು ಅಡ್ಡಾಡಕತ್ತಾರ. ಆದರೆ ಸತೀಶ್ ಜಾರಕಿಹೊಳಿ ಯಾವ ಶಾಸಕ ಮಂತ್ರಿಗಳ ಜೊತೆ ಗುಂಪಿಲ್ಲ. ನೇರ ಮತಗಳ ಬೇಟೆಗಾಗಿ ಬೆಳ್ಳಂಬೆಳಗ್ಗೆ ಅಖಾಡಕ್ಕೆ ಇಳಿದ್ರೆ ಸತೀಶ್ ಜಾರಕಿಹೊಳಿ ಶಕ್ತಿ ಹೆಂಗೈತೆ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಯಾವಾಗಲೂ ಸತೀಶ್ ಜಾರಕಿಹೊಳಿ ಇದೆ. ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲ್ತೈತೆ ಅಂಥೇಳಿ ಬೆಟ್ಟಿಂಗ್ ಕಟ್ಟಿದ್ರು. ಆದರೆ 90,000 ಮತಗಳ ಅಂತರದಿಂದ ತನ್ನ ಮುದ್ದಿನ ಮಗಳ ಪ್ರಿಯಾಂಕಾ ಜಾರಕಿಹೊಳಿನ ಪಾರ್ಲಿಮೆಂಟ್ಗೆ ಕಳಿಸಿದ ಶ್ರೇಯಸ್ಸು ಇದೇ ಸತೀಶ್ ಜಾರಕಿಹೊಳಿಗೆ ಸಿಗ್ತೈತಿ. ಯಾವುದೇ ಪರಿಸ್ಥಿತಿಯಲ್ಲಿ ಬೊಮ್ಮಾಯಿಗೆ ಸೋಲಿನ ರುಚಿ ಕಾಣಿಸ್ಬೇಕು. ಆ ಶಕ್ತಿ ಸತೀಶ್ ಜಾರಕಿಹೊಳಿ ಹತ್ರ ಮಾತ್ರ ಐತಿ. ಈಶ್ವರ್ ಖಂಡ್ರೆ ಅವರು ತಮ್ಮ ತಂತ್ರಗಾರಿಕೆಯನ್ನು ಮಾಡಿ ಹೋದರು. ರಹೀಂ ಖಾನ್ ಮಾಡಿದರು, ಜಮೀರ್ ಖಾನ್ ಮಾಡಿದರು, ಅನೇಕ ಶಿವಾನಂದ ಪಾಟೀಲ್ನಂಥ ಘಟಾನುಘಟಿಗಳನ್ನು ಮಾಡಿದರು. ವೀಣಾ ಕಾಶಪ್ಪನವರು ಬಂದು ನೆಟ್ವರ್ಕ್ ಮಾಡಿ ತಮ್ಮ ಪಂಚಮಶಾಲಿ ಮತಗಳನ್ನು ಒಂದು ಕಡೆ ಕ್ರೋಢೀಕರಣ ಮಾಡಿ ಅಲ್ಲಿಯೂ ಸಹಿತ ಭದ್ರ ಬುನಾದಿ ಹಾಕಿ ಹೋದಂಥ ಅನೇಕ ಮಹಾನ್ ಮಹಿಳೆಯರು ಸಹಿತ ಕಾಂಗ್ರೆಸ್ ಯಶಸ್ವಿಗಾಗಿ ದುಡಿದ್ರೆ. ಆದರೆ ಸತೀಶ್ ಜಾರಕಿಹೊಳಿ ಮತಬೇಟೆನೇ ಬೇರೆ. ಎಲ್ಲಿ ಯಾವಾಗ ಯಾವ ರೀತಿ ಯಾವ ಜನಾಂಗದ ಮತಗಳನ್ನು ತೆಗೆದುಕೊಳ್ಳಬೇಕು, ಅವರ ಪರಿಸ್ಥಿತಿ ಏನು, ಅವರ ಸ್ವಾವಲಂಬನ ಬದುಕೇನು, ಅವರಿಗೆ ಏನು ತೊಂದರೆ ಆಗೈತಿ, ಯಾವ ತೊಂದರೆಯಿಂದ ನೀವು ಬಳಲುತ್ತಿದ್ದೀರಿ, ಯಾವ ಗ್ರಾಮೀಣ ಮೂಲಭೂತ ಸೌಲಭ್ಯಗಳಿಂದ ನೀವು ವಂಚಿತರಾಗಿದ್ದೀರಿ ಅನ್ನುವ ಸಂದೇಶಗಳನ್ನು ಕೇಳಿ ಅವರ ಸುಖ ದುಃಖ ವಿಚಾರ ಮಾಡುತ್ತಾ ಜನತಾ ದರ್ಶನ ಮಾಡುತ್ತಿರುವ ಇವನೆಂಥ ಸತೀಶ್ ಜಾರಕಿಹೊಳಿ ರೀ. ಶಿಗ್ಗಾಂವಿಯಲ್ಲಿ ಈಗ ಸತೀಶ್ ಜಾರಕಿಹೊಳಿ ಹವಾ ಜೋರ್ರಿ. ಎಲ್ಲಿ ನೋಡಿದಲ್ಲಿ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು. ಸತೀಶ್ ಜಾರಕಿಹೊಳಿಗೆ ಜೈ. ಯಾಕೆ ಇಳದಾನ ಈ ಸಾವುಕಾರ ಶಿಗ್ಗಾಂವಿ ಮತಕ್ಷೇತ್ರದಲ್ಲಿ. ಶಿಗ್ಗಾಂವಿಗೆ ಬಸವರಾಜ ಬೊಮ್ಮಾಯಿಗೆ ಒಂದು ರುಚಿ ತೋರಿಸಬೇಕು, ಸೋಲಿನ ರುಚಿ ಅಂತ. ಎಂದೂ ಇಷ್ಟೊಂದು ದಿನಗಳ ಬಿಡಾರ ಯಾವುದೇ ಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿ ಹೋಗಿಲ್ಲ. ಕಳೆದ 3 ತಿಂಗಳದಿಂದ ಅಲ್ಲಿ ಬಿಡಾರ ಹೂಡಿದ್ದು ಇದು ಒಂದು ದಾಖಲೆಯೇ ಸರಿ. ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅಭಿಮಾನಿ ಬಳಗ, ಸತೀಶ್ ಜಾರಕಿಹೊಳಿಯ ಫಾಲೋವರ್ಸು, ಸತೀಶ್ ಜಾರಕಿಹೊಳಿ ಅವರ ಸಕ್ರಿಯ ಕಾರ್ಯಕರ್ತರು, ಯಾವುದೇ ಜಾತಿ ಭೇದ ಭಾವವಿಲ್ಲದ ಆಧ್ಯಾತ್ಮಿಕ ಮತ್ತು ಭಾವನಾತ್ಮಕ ಸಂಬಂಧ ಹೊಂದಿದಂಥ ಬುದ್ಧ ಬಸವ ಅಂಬೇಡ್ಕರರ ಸಂದೇಶ ಸಾರಿದಂಥ ಸತೀಶ್ ಜಾರಕಿಹೊಳಿ ಶಿಗ್ಗಾಂವದಲ್ಲಿ ತನ್ನ ಕಾಂಗ್ರೆಸ್ಸದ ಬಾವುಟ ಹಾರಿಸ್ತಾನಲ್ರಿ. ಭಾಳ ಮಂದಿ ಕುತೂಹಲದಿಂದ ನನಗೆ ಹೇಳಿರಿ, ಸಾವುಕಾರ ಬಂದಾನ ಕಾಡಕ್ಕೆ, ಸಾವುಕಾರ ಬಂದಂದ್ರೆ ನಮಗೊಂದು ಶಕ್ತಿ ಬಂದೈತೆ, ಈ ಶಕ್ತಿಯಿಂದ ನಾವು ಯುಕ್ತಿ ಮಾಡ್ತೀವಿ, ಯುಕ್ತಿ ಮಾಡಿ ಭಕ್ತಿ ತೋರಿಸ್ತೀವಿ, ಭಕ್ತಿ ಮಾಡಿ ಬಾವುಟ ಹಾರಿಸ್ತೀವಿ ಅಂತ ಹೇಳ್ಯಾರ. ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಶಿಗ್ಗಾಂವಿಯಲ್ಲಿ ಯಾವ ರೀತಿ ರಣತಂತ್ರಗಳನ್ನ ಹೆಣದ್ರು ನಾವು ಸಹಿತ ಕೇಳಿದಾಗ, ಏನ್ರಿ ಸೈಯದ್ ಅವರೇ ಸಮೀಕ್ಷೆ ಏನಂತೈತಿ ಅಂದಾಗ, ಸಾವುಕಾರ ನೀವು ಯಾವಾಗ ಆ ಕಡೆ ಕಾಲಿಟ್ಟಿರಿ, ಇಲ್ಲಿ ಕಾರ್ಯಕರ್ತರು ಭಾಳ ಬಿಗಟಾನಿಕ್ದಿಂದ ತಿರುಗಾಡಕತ್ತಾರಂತ ನಾವು ಸಂದೇಶ ಹೇಳಿ ಮತ್ತೊಂದು ಹಳ್ಳಿಗೆ ನಾವು ಪ್ರಯಾಣ ಬೆಳೆಸಿದ್ದೀವಿ. ಇಂದು
ಕಂಪ್ಲೀಟ್ ಶಿಗ್ಗಾಂವ್ ಸತೀಶ್ ಜಾರಕಿಹೊಳಿಯ ಚಾಣಕ್ಯ ತಂತ್ರವನ್ನು ವಿವರವಾಗಿ ಹೇಳಿದ್ದೀನಿ. ಯಾಕೆಂದರೆ ಅನೇಕ 30 ವರ್ಷಗಳ ಚುನಾವಣೆ ನೋಡಿದ್ದೀವಿ, ಎಲ್ಲಿ ಸತೀಶ್ ಜಾರಕಿಹೊಳಿ ಸೈಲೆಂಟಾಗಿ ಹೋಗ್ತಾರ, ಅಲ್ಲಿ ಮತಗಳು ಬೇಟೆ ಆಡ್ತಾರ. ಇದು ಅಬ್ಬರದ ಪ್ರಚಾರ ಬೇಡ, ಬಾವುಟಗಳ ಪ್ರದರ್ಶನ ಬೇಡ, ಜಯಘೋಷಣೆ ಅಂತೂ ಇಲ್ಲವೇ ಇಲ್ಲ. ಸೈಲೆಂಟಾಗಿ ತನ್ನ ಕಾರಿನಲ್ಲಿ ತನ್ನ ಸಿಬ್ಬಂದಿಯೊಂದಿಗೆ, ತನ್ನ ಕಾರ್ಯಕರ್ತರ ಅಪಾರ ಪಡೆಯೊಂದಿಗೆ ನುಗ್ಗಿದಂದ್ರೆ ಹಳ್ಳ್ಯಾಗ 3,000 ಓಟ್ ಇದ್ದು ಅಂದ್ರೆ 2,800 ಓಟ್ ಗಚ್ಚೆ. ಹಿಂಗೆ ಸತೀಶ್ ಅಲ್ಲಿ ಕೆಲಸ ಮಾಡಕತ್ತಾನೆ. ಇದು ಒಂದು ಕಾಂಗ್ರೆಸ್ಗೆ ಭಾಳ ಬಿಗ್ ಟಾನಿಕ್. ಯಾವ CM ಬಂದರು ಅಲ್ಲಿ ಕಾಂಗ್ರೆಸ್, ಯಾವ ಅಲ್ಲಿ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳು ಬಂದರು ದೊಡ್ಡ ವೇದಿಕೆ ಮೇಲೆ ಜಯಘೋಷ ಭಾಷಣಗಳು ಮಾತ್ರ. ಭಾಷಣಗಳಿಂದ ಮತಗಳು ಬರುವುದಿಲ್ಲ. ಅಲ್ಲಿ ನಿಮ್ಮನ್ನು ನೋಡಾಕ ಬಂದಿರ್ತಾರ. ಗ್ರೌಂಡ್ ಹಳ್ಳಿಗಳಲ್ಲಿ ಓಟ್ ಮಾಡುವುದೇ ಸತೀಶ್ ಜಾರಕಿಹೊಳಿಯ ತತ್ವ ಸಿದ್ಧಾಂತ. ಸತೀಶ್ ಜಾರಕಿಹೊಳಿ ಸಂಪೂರ್ಣ ಹೊಣೆ ತಗೊಂಡಾರ. ಏನಾದರೂ ಕಾಂಗ್ರೆಸ್ಸಲ್ಲಿ ಬಾವುಟ ಹಾರಿಸಿದರೆ ಅದಕ್ಕೆ ಸತೀಶ್ ಜಾರಕಿಹೊಳಿಗೆ ಶ್ರೇಯಸ್ಸು ಸಲ್ಲಬೇಕು. ಇದೇ ಈ ಖಡಕ ಜವಾರಿ ಕಾಕ ಪ್ರತಿ ಹಳ್ಳಿಯಲ್ಲಿ ತಿರುಗಾಡಿದಾಗ, ಅನೇಕ ಅಹಿಂದ ಮತಗಳನ್ನು ಕೇಳಿದಾಗ ಸಾವುಕಾರ ಬಂದಾರ, ಕಾಕ ನಾವು ಓಟ್ ಕಾಂಗ್ರೆಸ್ಗೆ ಹಾಕ್ತೇವೆ ಅಂತಾರೆ. ಇದೆಂತಾದ್ರಿ? ಎಲ್ಲಿ ಶಿಗ್ಗಾಂವ್, ಎಲ್ಲಿ ಗೋಕಾಕ್, 224 ಕ್ಷೇತ್ರಗಳಲ್ಲಿಯೂ ಸಹಿತ ತನ್ನ 4 ಅಕ್ಕಿಕಾಳು ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಂಡಂಥ ಈ ಜಾರಕಿಹೊಳಿ ಸಾಮ್ರಾಜ್ಯ ಏನು ಹೇಳಿದ ನೀನು? ಶಿಗ್ಗಾಂವ್ದಾಗಿನ 5-6 ಮಂದಿ MLAಗಳು ಸೋಲ್ತಾರೆ ರೀ ಮುಂದಿನ ಸಲ 28ಕ್ಕೆ. ಆ ಯಾರ್ಯಾರು ಸೋಲ್ತಾರೆ ಅನ್ನೋದು ಅದನ್ನು ಸಂಪೂರ್ಣ ವಿವರ ಹೇಳ್ತೀನಿ. ಈಗ ಡುಗುಡುಗು ಆಗಿರ್ಬೇಕು, ಅವ್ರಿಗೆ 3.5 ವರ್ಷದಾಗ ಐತಿ. ಇನ್ನು ಹೊಸ ಅಲ್ಲಿ ಕ್ಯಾಂಡಿಡೇಟ್ಗಳು ಬರ್ತಾಳೆ. ಇನ್ನು ಮಹಿಳೆಯರು ಸಹಿತ ಹಾವೇರಿಯಲ್ಲಿ ತಮ್ಮ ಪಕ್ಷದಿಂದ ಬಾವುಟ ಹಾರಿಸ್ತಾರ. ಆ ಗ್ರೌಂಡ್ ರಿಪೋರ್ಟ್ ಹೇಳಿದ ತಕ್ಷಣ ಇನ್ನು ಡುಗುಡುಗು ಚಾಲು ಆಕೈತಿ. ಹಾಗಾದ್ರೆ ಶಿಗ್ಗಾಂವಿಯ ಪುಣ್ಯವಂತ ಮತದಾರರೇ, ಸೂಫಿ ಸಂತರ ನಾಡಿನಲ್ಲಿ ಆಧ್ಯಾತ್ಮಿಕ ಕೇಂದ್ರ, ಜಾತಿ ವಿಜಾತಿ ಮಾಡದೆ ಸಂಪೂರ್ಣ ಭಾವ್ಯಕ್ಯತೆಯೊಂದಿಗೆ ಹೊಂದಿದಂಥ ಮಹಾಜನತೆಗೆ ಸತೀಶ್ ಜಾರಕಿಹೊಳಿ ಕಾರ್ಯಚಟುವಟಿಕೆ ಹೆಂಗೆ ಅನಿಸೈತಿ ನಿಮಗೆ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ. ಯೂಟ್ಯೂಬ್ದಾಗ ಬಟನ್ ಹೊಡ್ಕೊತ ಹೋಗ್ರಿ. ನೀವು ಲಕ್ಷ ದಾಟ್ಸಕ್ಕೆ ಪ್ರಯತ್ನ ಪಟ್ಟೇರಿ. 10 ಲಕ್ಷಕ್ಕೆ ನಾನು ಆ ಗುರಿ ತಲುಪಬೇಕಾಗೈತಿ. ನಿಮ್ಮ ಆಶೀರ್ವಾದ ನನಗೆ ಬೇಕಲ್ರಿ. ಹಂಗಾದ್ರೆ ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.